ನನ್ನ ಪ್ರಾಡಕ್ಟು ಬೇಕು ಅಂದವರು ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ, ಆರ್ಡ್ರ್ ಕೊಡಿ. ನಮಸ್ಕಾರ, ನಾನು ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಜಯನಗರಕ್ಕೆ ಹೋಗಿದ್ದೆ, ಏನೇನು ಸಿಗುತ್ತೆ ಅಲ್ಲಿ ಅನ್ನೋದನ್ನ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋನೆಲ್ಲ ನೋಡಿದ್ದೀರಾ, ತುಂಬ ಚೆನ್ನಾಗಿ ನೋಡಿದ್ದೀರಾ. ನಾನು ಅಲ್ಲಿ ಏನೇನು ತೊಗೊಂಡೆ ಅಂತ ಈಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಇದೊಂದು ಶಾರ್ಟ್ಸ್ ತೊಗೊಂಡೆ, ಶಾರ್ಟ್ಸ್ ಟಾಪ್ ತೊಗೊಂಡೆ. ಇಷ್ಟುದ್ದ ಇದೆ, ಕಾಟನು, ಪ್ಯೂರ್ ಕಾಟನು. ಪ್ಯೂರ್ ಕಾಟನು. ಸ್ವಲ್ಪ ನಾನು ಟೈಟ್ ಹಾಕಲ್ಲ, ಲೂಸೇ ಇರಲಿ ಅಂತ ತೊಗೊಂಡೆ. 250 ರೂಪಾಯಿ ಕೊಟ್ಟೆ. ನೋಡಿ, ತುಂಬ ಚೆನ್ನಾಗಿದೆ. 250 ರೂಪಾಯಿ ಕೊಟ್ಟೆ. ಇದು ನೋಡಿದ್ರಲ್ಲ, ಪರವಾಗಿಲ್ವಾ? 250 ರೂಪಾಯಿ ಪರವಾಗಿಲ್ವಾ? ನೋಡಿ, ಹೀಗಿದೆ. ನಾನು ಸ್ವಲ್ಪ ಲೂಸೇ ಇರಲಿ, ಯಾಕಂದರೆ ಇದು ಪ್ಯೂರ್ ಕಾಟನು, ಸ್ವಲ್ಪ ನೀರಿಗೆ ಹಾಕ್ದಾಗ ಶಿಂಕ್ ಆಗುತ್ತೆ ಅಂತ ಹೇಳಿ. ನೋಡಿ, ನನಗೆ ಇದು ರೆಡ್ ಮತ್ತು ವೈಟು ತುಂಬ ಇಷ್ಟ ಆಯಿತು. 500 ರೂಪಾಯಿ ಸೆಟ್ಟು. ದುಪ್ಪಟ್ಟ ಸಾಫ್ಟಾಗಿದೆ. ಇದು ಅಷ್ಟೇ ಕಾಟನ್ನು. ನೋಡಿ, ಈ ಥರ ಪ್ಯಾಂಟ್ ಬಂದಿದೆ. ಸೆಟ್ಟು 500 ರೂಪಾಯಿ ಫುಲ್ಲು, ಅಂದರೆ ಇದು ಫಿಕ್ಸ್ ರೇಟು. ದುಪ್ಪಟ್ಟನು ನೋಡಿ ಎಷ್ಟು ದೊಡ್ಡದಿದೆ. ನೋಡಿ ನೋಡಿ, ಇಷ್ಟುದ್ದ ಇದೆ ದುಪ್ಪಟ್ಟ. ಚೆನ್ನಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು. ತುಂಬ ಕಲರ್ಸ್ ಇತ್ತು ಇದರಲ್ಲಿ, ಆದರೆ ನನಗೆ ಇದೊಂದು ಕಲರ್ ಇಷ್ಟ ಆಯಿತು, ಹಾಗಾಗಿ ಇದೊಂದು ತೊಗೊಂಡೆ. ಬಾರ್ಗಿಂಗ್ ಏನೂ ಇಲ್ಲ. 50 ರೂಪಾಯಿನೂ ಕಡಿಮೆ ಮಾಡಲಿಲ್ಲ, 10 ರೂಪಾಯಿನೂ ಕಡಿಮೆ ಮಾಡಲಿಲ್ಲ. 500 ರೂಪಾಯಿ, ಕರೆಕ್ಟಾಗಿ 500 ರೂಪಾಯಿ. ನಾನು ಸ್ವಲ್ಪ ಲೂಸೇ ತೊಗೊಂಡಿದ್ದೀನಿ, ಇದು ಶಿಂಕ್ ಆಗುತ್ತೆ ಅಂತ. ಆಮೇಲೆ ಬೇಕಾದ್ರೆ ಹಿಂಗೇನಾರು ಟಕ್ಕ ಇಡ್ಸ್ಕೊಳ್ಳೋದು ಇಲ್ಲ ಏನೋ ನೋಡೋಣ. ಸರಿ ಇದೆ, ನನಗೆ ತುಂಬ ಟೈಟ್ ಹಾಕಿ ಅಭ್ಯಾಸ ಇಲ್ಲ, ಲೂಸಾಗಿ ಇರಲಿ ಅಂತ. ಹೇಗಿದೆ? ಇದೇಗಿದೆ, ಚೆನ್ನಾಗಿದೆ. 500 ರೂಪಾಯಿ ಇದು. ಇದು ನೋಡಿ, ಲಾಂಗ್ ಟಾಪು. ನನಗೆ ಇದು ಕಲರ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇದು ನೋಡಿ, ಇದೆಲ್ಲ ಲೂಸ್ ಇದೆ. ಇದೆಲ್ಲ ನೋಡಿ ಎಷ್ಟು ಲೂಸ್ ಇದೆ. ಎಕ್ಸೆಲ್ಲೇ ತೊಗೊಂಡಿರೋದು ನಾನು. ಎಕ್ಸೆಲ್ಲೇ ಎಷ್ಟು ಲೂಸ್ ಇದೆ ಇದು. ನೋಡಿ, ಆದರೆ ಸ್ಲೀವ್ಸು ಟೈಟು. ಎಕ್ಸ್ಚೇಂಜ್ ಮಾಡಬೇಕಾಗತ್ತೆ ಅನಿಸುತ್ತೆ, ಯಾಕಂದ್ರೆ ಇನ್ನು ನೀರಿಗೆ ಹಾಕಿದ್ರೆ ಸಿಂಕ್ಗೆ ಆಗ್ಬೋದು. ನೋಡಿ, ಇಲ್ಲಿ ಹಿಡಿತಾ ಇದೆ. ಕಲರ್ ಮಾತ್ರ ತುಂಬ ಚೆನ್ನಾಗಿದೆ. ಮತ್ತು ಈ ನೆಕ್ ನೋಡಿ, ಈ ಥರ ಡಿಸೈನ್ ಬಂದಿದೆ ಅಲ್ವಾ? ನಂಗೆ ತುಂಬ ಇಷ್ಟ ಆಯಿತು. ನೋಡಿ, ಇದು ತುಂಬ ಲೂಸ್ ಇದೆ. ಹೀಗೆ ಇಷ್ಟೆಲ್ಲ ಟೈಟ್ ಹಾಕಲ್ಲ ನಾನು. ಚೆನ್ನಾಗಿದೆಯಾ? ಇದೇಕೆ ಆಯಿತು, ಇದು ತೊಗೊಂಡೆ, ಇಷ್ಟು ತೊಗೊಂಡೆ. ಮತ್ತು ನೋಡಿ, ಇದೊಂದು ಸುಮ್ಮನೆ ಚೆನ್ನಾಗಿ ಅನಿಸ್ತು. 250 ರೂಪಾಯಿ ಕೊಟ್ಟೆ. ಇದೊಂದು ಬ್ಯಾಗ್ ತೊಗೊಂಡೆ. 3 ಇದೆ. ಇಲ್ಲೊಂದು, ಮತ್ತು ಬಾರ್ಗಿಂಗ್ ಏನಿಲ್ಲ. ನಾನು ಪ್ರತಿಯೊಂದು ಅಂಗಡಿ ವಿಡಿಯೋದಲ್ಲಿ ನೋಡಿದ್ದೀರಾ. ಇದೊಂದಿದೆ ಮತ್ತು ಇಲ್ಲೊಂದಿದೆ. ಚೆನ್ನಾಗಿದೆ, ಒಂಥರ ಸಾಫ್ಟಾಗಿ ಚೆನ್ನಾಗಿತ್ತು. ಅದಕ್ಕೆ ಇಲ್ಲಿ ಎಲ್ಲಾದರೂ ಹೋಗ್ಬೇಕಾದ್ರೆ ಈಗ ಹಾಕ್ಕೊಂಡು ಹೋಗ್ಬೋದು, ಹೀಗೆ ಹೀಗೆ ಹಿಡ್ಕೊಂಡು ಅಂತ ಇದೊಂದು ಬ್ಯಾಗ್ ತೊಗೊಂಡೆ. ಇದೊಂದು ತೊಗೊಂಡೆ. ಆಮೇಲೆ ಇದು ಇವಾಗ ತುಂಬ ಅಂಗಡಿಲಿತ್ತು. ಇದು ನನ್ನ ಮಗಳದ್ದು, M ಸೈಜ್ ಅವಳಿತ್ತು. ನೋಡಿ, ಅವಳಿಗೆ ತೊಗೊಂಡೆ. ಇದಕ್ಕೆ ಪ್ಯಾಂಟ್ ಇದೆ. ಅವಳು ಈ 2 ಕಲರ್ಸ್ ಬೇಕು ಅಂದ್ಲು. ಇದು ಅವಳದು. ಕಾಲರ್ ಇದೆ, ಚೆನ್ನಾಗಿದೆ. ನನಗೆ ಕಾಲರ್ ಇರೋದು ಇಷ್ಟ ಆಗಲ್ಲ ನನಗೆ, ಅದಕ್ಕೆ ನಾನು ತೊಗೊಳ್ಳಿಲ್ಲ. ಇದು ಈ ಬಿಸ್ಕೆಟ್ ಕಲರು ಮತ್ತು ಕ್ರೀಮ್ ಕಲರು ಅವಳದು. ಚೆನ್ನಾಗಿದೆ. ಇದಕ್ಕೆ ಕಾಲರ್ ಇಲ್ಲ. ಅದಕ್ಕೆ ಕಾಲರ್ ಇತ್ತು, ಇದಕ್ಕೆ ಕಾಲರ್ ಇಲ್ಲ. ಇದಕ್ಕೆ ಕಾಲರ್ ಇತ್ತ? ಕಾಲರ್ ಅಲ್ಲ, ಈ ಥರ. ಈ ಥರ ಫುಲ್ಲು ವೀನೆಕ್ಕು. ಇದು ತೊಗೊಂಡೆ. ಆಮೇಲೆ ನಾನೊಂದು ಹಳೆ ವಿಡಿಯೋದಲ್ಲಿ ಒಂದು ಪೆಟ್ಟಿಕೋಟ್ ಹೇಳಿದ್ದೆ. ಆ ಪೆಟ್ಟಿಕೋಟು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ಸೀರೆ ಉಟ್ಟಿರೋ ಥರನೇ ಅನಿಸಲ್ಲ. ಪೆಟ್ಟಿಕೋಟು ಕಾಟನ್ ಅಲ್ಲ, ಬನಿನ್ ಮೆಟೀರಿಯಲ್ ಬರುತ್ತಲ್ಲ ಅದು. ನನ್ನ ಹತ್ರ ಬ್ಲ್ಯಾಕು ಮತ್ತು ಕ್ರೀಮ್ ಎರಡೇ ಇಟ್ಕೊಂಡಿದ್ದು ನಾನು. ಇವತ್ತು ಒಂದು ಪಿಂಕ್ ಇರಲಿ ಅಂತ ಹೇಳಿ ಪಿಂಕ್ ತೊಗೊಂಡೆ. 200 ರೂಪಾಯಿ. ಅದು ವಿಡಿಯೋದಲ್ಲಿದೆ, ವಿಡಿಯೋ ನೋಡ್ಬೋದು. ಇದು ಏನಾಗುತ್ತೆ ಅಂದರೆ, ನಮಗೆ ಇವಾಗೆಲ್ಲ ಕಂಚಿ ಸೀರೆ ಅಂತ ಇಂಥದ್ದೆಲ್ಲ ಉಡಬೇಕಾದ್ರೆ ಕಾಟನ್ದಂದರೆ ಏನಾಗುತ್ತೆ, ಹರಡ್ಕೊಳ್ಳುತ್ತೆ. ಕಾಟನ್ ಲಂಗ ಆದರೆ ಹರಡ್ಕೊಳ್ಳುತ್ತೆ. ಇದು ಹರಡ್ಕೊಳ್ಳಲ್ಲ.
ತುಂಬ ನೋಡಿ ಎಷ್ಟು ಸಾಫ್ಟ್ ಇರುತ್ತೆ ಗೊತ್ತಾ. 200 ರೂಪಾಯಿ. ತುಂಬ ಕಲರ್ಸ್ ಇತ್ತು ಅವ್ರ ಹತ್ರ. ವೀಡಿಯೋದಲ್ಲಿ ನೋಡ್ಬೋದು ನೀವು, ವೀಡಿಯೋದಲ್ಲಿ ಮಾಡಿದ್ದೀನಿ. ಅವ್ರ ಹತ್ರನೇ ನಾನು ತೊಗೊಳೋದು ಯಾವಾಗಲೂ. ನಾನು ಹೋದರೆ ಒಂದೇ ಸೈಜ್ ಇದು ಬರೋದು ನೋಡಿ. ಈ ಥರ ಫುಲ್ಲು ನಮ್ಮದು ವೀಡಿಯೋ ತೋರಿಸೋದಕ್ಕಾಗಲ್ಲ, ಫುಲ್ ಇಷ್ಟು ಉದ್ದ ಬರುತ್ತೆ, ಇಷ್ಟು ಉದ್ದ ಬರುತ್ತೆ ನೋಡಿ. ತುಂಬ ಚೆನ್ನಾಗಿರುತ್ತೆ. ನಾನು ಇದೇ ಜಾಸ್ತಿ ಲಂಗ ಯೂಸ್ ಮಾಡೋದು, ಪೆಟ್ಟಿಕೋಟ್ ಯೂಸ್ ಮಾಡೋದು. ಕೆಳಗಡೆ ಈ ಥರ ಲೇಸ್ ಬಂದಿರುತ್ತೆ. 200 ರೂಪಾಯಿ. ನೀವು ಬ್ಲ್ಯಾಕು, ವೈಟು, ಕ್ರೀಮ್ 3 ಇಟ್ಕೊಂಡ್ರೆ ಎಲ್ಲದಕ್ಕೂ ಆಗುತ್ತೆ. ನಾನು ಇಲ್ಲಿ ಒಂದು ಪಿಂಕ್ ಅಂತ ಪಿಂಕ್ ತೊಗೊಂಡು ಬಂದೆ. ಆಮೇಲೆ ಸ್ಲಿಪ್ಪರು ಮೊನ್ನೆ ನಾನು ಮಂತ್ರಾಲಯಕ್ಕೆ ಹೋಗಿದ್ನಲ್ಲ, ಮಂತ್ರಾಲಯಕ್ಕೆ ಹೋದಾಗ ಸ್ಲಿಪ್ಪರು ಒಂದು ಎಕ್ಸ್ಚೇಂಜ್ ಆಗೋಯ್ತು. ನಾನು ವೀಡಿಯೋ ಮಾಡಿ ಹಾಕಿದ್ದೆ. ಅದು ಬಂದಿದ ತಕ್ಷಣ ನನ್ನ ಮಗಳು ಬೇರೆದು ಆರ್ಡ್ರ್ ಮಾಡಿದ್ಲು. ಅದು ಯಾಕೋ ಸ್ಲಿಪ್ಪರ್ ತುಂಬ ಚೆನ್ನಾಗಿದೆ. ಅದೇ ಮೇಲಿರೋದೆಲ್ಲ ಸಿಪ್ಪೆ ಎದ್ಬಿಟ್ಟು ಸ್ಕಿನ್ನು ಅಲರ್ಜಿ ಆಗೋಯ್ತು ಅದು ಸ್ಲಿಪ್ಪರ್ಗೆ. ಅದು ಮೇಲೆ ಡಿಸೈನೇ ಹೋಗ್ಬಿಡ್ತು. ಅದಕ್ಕೋಸ್ಕರ ಏನು ಮಾಡಿದೆ ನೋಡಿ, ಇದೊಂದು ಸ್ಲಿಪ್ಪರ್ ತೊಗೊಂಡೆ. ನಾನು ಸ್ಲಿಪ್ಪರು ಎಕ್ಸ್ಟ್ರಾ ನನ್ನ ಹತ್ರ ಇರೋದೇ ಇಲ್ಲ. ನಾನು ಒಂದೇ ಜೊತೆ ಸ್ಲಿಪ್ಪರು, ಅದು ಹೋದ್ಮೇಲೆ ಅದು ಕಿತ್ತೋಗ್ತಾ ಇದೆ ಅಂದಾಗಲೇ ಈ ಸ್ಲಿಪ್ಪರ್, ಬೇರೆ ಸ್ಲಿಪ್ಪರ್ ತೊಗೊಳೋದು. ನನ್ನ ಹತ್ರ 3 ಜೊತೆ 4 ಜೊತೆ ಏನು ಸ್ಲಿಪ್ಪರ್ ಇಲ್ಲ. ಒಂದು ಜೊತೆ ಶೂ ಇದೆ, ವಾಕಿಂಗ್ ಹಾಕೊಂಡು ಹೋಗೋದಕ್ಕೆ ಒಂದು ಜೊತೆ ಶೂ ಇದೆ. ಇದೊಂದು ಜೊತೆ ಸ್ಲಿಪ್ಪರ್ ತೊಗೊಂಡಿದ್ದೀನಿ ಅಷ್ಟೇ. ನಾನು ಜಾಸ್ತಿ ಸ್ಲಿಪ್ಪರ್ ಎಲ್ಲ ಇಟ್ಕೊಳಕ್ಕೆ ನಮ್ಮ ಮನೆ ನೋಡಿ, ಇಟ್ಕೊಳಕ್ಕೆ ನಮ್ಮ ಮನೇಲಿ ಸ್ಟ್ಯಾಂಡು ಇಲ್ಲ, ಏನೂ ಇಲ್ಲ. ಇದು ಚೆನ್ನಾಗಿತ್ತು. 400 ರೂಪಾಯಿ ಕೊಟ್ಟೆ. ಇದು ಫಿಕ್ಸೆಡ್ ರೇಟು 400 ರೂಪಾಯಿ. ಬಾರ್ಗಿಂಗ್ ಏನೂ ಮಾಡೋ ಥರ ಏನೂ ಇಲ್ಲ. ನಂಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಇದೊಂದು ಸ್ಲಿಪ್ಪರ್ ತೊಗೊಂಡೆ. ಇಷ್ಟು ನಾನು ಇವತ್ತು ತೊಗೊಂಡು ಬಂದಿರೋದು. ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಏನು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಯಾವ ಬಟ್ಟೆ ಇಷ್ಟ ಆಯಿತು, ರೆಡ್ ಇಷ್ಟ ಆಯಿತಾ, ನನ್ನ ಮಗಳದ್ದು ಇಷ್ಟ ಆಯಿತಾ, ಇಲ್ಲ ಇವಾಗ ಹಾಕ್ಕೊಂಡಿದ್ದೀನಲ್ಲ ಆ ಟಾಪ್ ಕಲರ್ ಇಷ್ಟ ಆಯಿತಾ ಏನು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಮತ್ತು ಜಯನಗರಕ್ಕೆ ಹೋದರೆ ತುಂಬ ಅಂದರೆ ಚೆನ್ನಾಗಿರುತ್ತೆ ನೋಡಿ. ಇದು 350 ರೂಪಾಯಿ. ನಾನು ಅದು 500 ರೂಪಾಯಿ ಸೆಟ್ಟು. ಎಷ್ಟು ಚೆನ್ನಾಗಿದೆಯಲ್ವ. ನನಗೆ ಇನ್ನೊಂದು ಸೆಟ್ಟೇ ತೊಗೊಳ್ಳೋಣ ಅಂದ್ಕೊಂಡೆ, ಆದರೆ ಇದು ಕಲರ್ ತುಂಬ ಇಷ್ಟ ಆಯಿತು ನನಗೆ. ಈ ಕಲರ್ ಯಾಕೋ ತುಂಬ ಒಂಥರ ಚೆನ್ನಾಗಿ ಕಾಣಿಸ್ತಿತ್ತು, ಅದಕ್ಕೆ ಇದು ತೊಗೊಂಡೆ. ಇದು ಇನ್ನೊಂದು 150 ರೂಪಾಯಿ ಹಾಕ್ಬಿಟ್ಟು ಸೆಟ್ಟೇ ಬರ್ತಿತ್ತಲ್ಲ ಅಂದ್ಕೊಂಡೆ, ಆದರೆ ಅದರಲ್ಲಿ ಅಷ್ಟು ಕಲರ್ ಇರಲಿಲ್ಲ. ಹಾಗಾಗಿ ಇದು ಕಲರ್ ಇಷ್ಟ ಆಯಿತು ಅಂತ ತೊಗೊಂಡೆ ಅಷ್ಟೇ ನೋಡಿ. ಇದು ಮತ್ತು ಬ್ಯಾಗ್ ಇಷ್ಟ ಆಯಿತಾ. 250 ರೂಪಾಯಿ ಫಿಕ್ಸೆಡ್ ರೇಟು. ಪ್ರತಿಯೊಂದು ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ, ನೋಡ್ಬೋದು. ನಾನು ಬ್ಯಾಗಲ್ಲಿ ತೊಗೊಂಡೆ ಏನು ಅಂತೆಲ್ಲ ಪ್ರತಿಯೊಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.